2 ವರ್ಷಗಳಿಗೆ ನಿರ್ದಿಷ್ಟ ಮೊತ್ತದ ಮೇಲಿನ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಕ್ರಮವಾಗಿ 1200 ಮತ್ತು 1320 ಬಡ್ಡಿ ದರವನ್ನು ಕಂಡು ಹಿಡಿಯಿರಿ. ಸರಳ ಬಡ್ಡಿ ಅಂದ್ರೇನು? ಕೇವಲ ಅಸಲಿಗೆ ಮಾತ್ರ ಬಡ್ಡಿ ಹಾಕಿದ್ರೆ ಸರಳ ಬಡ್ಡಿ. ಚಕ್ರ ಬಡ್ಡಿ ಅಂದ್ರೇನು? ಅಸಲಿಗೂ ಬಡ್ಡಿ ಹಾಕಬೇಕು, ಬಡ್ಡಿಗೂ ಬಡ್ಡಿ ಹಾಕಬೇಕು. ಸರ್ ಹೆಂಗೆ ಸರ್ ತೋರಿಸ್ರಿ? ನೋಡಿ ಇಲ್ಲಿ ಏನು ಹೇಳಿದ್ದಾನೆ, 2 ವರ್ಷಗಳಿಗೆ ಸರಳ ಬಡ್ಡಿ ಕೊಟ್ಟಿದ್ದಾನೆ 1200. 1200 2 ವರ್ಷಕ್ಕೆ ಅಂತಂದರೆ ಪ್ರತಿ ವರ್ಷ 600 ಆಗುತ್ತೆ. ಕ್ಲಿಯರ್ ಆಯಿತು? 600 2 ವರ್ಷಕ್ಕೆ ಎಷ್ಟಾಯಿತು? 1200. ಮತ್ತು ಇದು 1320 ಬಂದಿದೆಯಲ್ಲ ಚಕ್ರ ಬಡ್ಡಿ. ಚಕ್ರ ಬಡ್ಡಿ ಅಂತಂದರೆ ಬಡ್ಡಿ ಮೇಲೆ ಬಡ್ಡಿ. ಇದು ಅಸಲಿಗೆ ಬಡ್ಡಿ, ಇದಕ್ಕೆ ಮತ್ತೆ ಬಡ್ಡಿ ಬೀಳುತ್ತೆ. ಮೊದಲನೇ ವರ್ಷ ದೇರ್ ಈಸ್ ನೋ ಬಡ್ಡಿಗೆ ಬಡ್ಡಿ. ಬಡ್ಡಿಗೆ ಬಡ್ಡಿ ಮೊದಲನೇ ವರ್ಷ ಇರಲ್ಲ. ಯಾಕಂದರೆ ಈ 600 ರೂಪಾಯಿ ನೀವು ಬಡ್ಡಿ ಕೊಟ್ಟರೆ ಇದಕ್ಕೆ ಬಡ್ಡಿ ಬೀಳಲ್ಲ. ನಿಮ್ಮ ಹತ್ರನೇ ಇಟ್ಕೋತೀರಾ, ಇದಕ್ಕೂ ಬಡ್ಡಿ ಬೀಳುತ್ತೆ. ಸೊ 600ಕ್ಕೆ ಎಷ್ಟು? 120. ಎಕ್ಸ್ಟ್ರಾ 120 ಬಂದಿದೆ ನೋಡಿ. 600 1200 120 ಎಕ್ಸ್ಟ್ರಾ ಬಂದಿರೋದೇ ಬಡ್ಡಿಗೆ ಬಡ್ಡಿ. ಸರಳ ಬಡ್ಡಿಗೂ ಚಕ್ರ ಬಡ್ಡಿಗಿರುವ ವ್ಯತ್ಯಾಸ ಬಡ್ಡಿಗೆ ಬಡ್ಡಿ. ಹಂಗಾರೆ ಈ 600ಕ್ಕೆ ಈ 120 ಬಡ್ಡಿ ಬಂದಿದೆ. 600ಕ್ಕೆ 120 ಬಡ್ಡಿ ಬಂದರೆ ಬಡ್ಡಿ ದರವನ್ನು ನಾವು 100ಕ್ಕೆ ಅಂತ ತಗೋತೀವಿ. 100ಕ್ಕೆ ಎಷ್ಟು? 600ಕ್ಕೆ 120 ಆದರೆ 600ಅನ್ನು 6 ಭಾಗ ಮಾಡಿದರೆ 100 ಬರುತ್ತೆ. 120ಅನ್ನು 6 ಭಾಗ ಮಾಡಿದರೆ 20 ಬರುತ್ತೆ. ಸೊ 20% ಏನಿದೆ ಇದು ಬಡ್ಡಿ ದರ ಇದೆ. ಹಾಗಾದರೆ ಸರಳ ಬಡ್ಡಿ ಕೊಟ್ಟಿದ್ದಾನೆ. 2 ವರ್ಷಕ್ಕೆ 1200 ಆದರೆ ಪ್ರತಿ ವರ್ಷ 600 ಆಗುತ್ತೆ. 120 ಎಕ್ಸ್ಟ್ರಾ ಬಂದಿದೆ ಅಲ್ಲ ಚಕ್ರ ಬಡ್ಡಿಲಿ, ಅದು ಬಡ್ಡಿಗೆ ಬಡ್ಡಿ ಬಂದಿದೆ. ಮೊದಲನೇ ವರ್ಷಕ್ಕೆ ಬಂದಿರುವಂಥ ಬಡ್ಡಿಗೆ ಬಡ್ಡಿ ಬರುತ್ತೆ. ಹಾಗಾದರೆ 600ಕ್ಕೆ 120 ಆದರೆ 100ಕ್ಕೆ ಎಷ್ಟು? 100ಕ್ಕೆ ಯಾಕೆ? ಬಡ್ಡಿ ದರ ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು 100 ಲೆಕ್ಕದಲ್ಲಿ ತಗೋತೀವಿ. ನೋಡಿ ಇಲ್ಲಿ ಪರ್ಸೆಂಟೇಜ್ ಇದೆ 20% ಅಂದರೆ 100ಕ್ಕೆ ಎಷ್ಟು ಅಂತ.